ಯಾವುದೋ ಒಂದು ಆಟ ಶುರುವಾಗೋದೈತಿ, ಅದರ ಸಲಾಗಿ ಎದ್ದು ಹೋಗಬಾರ್ದು ಮಂದಿ. ಹೋಗೋಕ್ಕಿಂತ ಮುಂಚೆನ ರೊಟ್ಟಿ ಬೇಯಿಸ್ಕೊಂಡು ಕಡ್ಯಾಕಾಗಬೇಕು ಅಂತ. ಅದಕ್ಕೆ ನಾನು ಪೂಜ್ಯ ಪಾದರಲ್ಲಿ ಎಲ್ಲರಲ್ಲಿಯೂ ಕ್ಷಮೆಯನ್ನು ಕೇಳ್ತೇನೆ. ತಮ್ಮ ಮಾತುಗಳನ್ನು ನನಗೆ ಕೇಳುವ ಅವಕಾಶವನ್ನು ಪಡೆಯಲಿಕ್ಕಾಗಲಿಲ್ಲ. ಎಲ್ಲ ಪೂಜ್ಯರು ನಮ್ಮನ್ನು ಹರಿಸ್ತಾರೆ, ಕ್ಷಮಿಸ್ತಾರೆ ಅಂತ ನಾನು ಅವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಇದು ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ. ಹಿಂಗಂದ ಕೂಡಲೇ ಬಹಳ ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ಇದಕ್ಕೆ ಏನು ಅಬ್ಜೆಕ್ಷನ್ನು ಅಂದ್ರೆ, ಹಿಂದೂ ಬೃಹತ್ ಸಭೆ ಅಂದ್ರೆ ನಮ್ಮದೇನೂ ತೊಂದರೆ ಇರಲಿಲ್ಲ, ಆದರೆ ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ ಅಂತ ಯಾಕೆ ಕರಿತೀರಿ ಅಂತ ಕೆಲವು ಜನರಿಗೆ ಹೊಟ್ಟೆಯೊಳಗೆ ಖಾರ ಕಲಿಸಿದಂಗೆ ಆತು. ಅಂದ್ರೆ ಬಸವಾದಿ ಶರಣರು ಅವ್ರ ಹೆಸರು ಹೇಳಾಕ ನಾವು ಅಷ್ಟೇ ಗುತ್ತಿಗೆ ಹಿಡ್ದೀವಿ, ನೀವು ಯಾಕೆ ಅದನ್ನು ತೊಗೊಳಕ್ಕೆ ಹತ್ತೀರಿ ಅಂತ ಅವ್ರದ್ದು ಅಭಿಪ್ರಾಯ ಇರ್ಬೋದು ಅಂತ ನನಗನ್ನಿಸ್ತೈತೆ. ನಮ್ಮ ದೇಶದಾಗ ಏನು ದುರ್ದೈವೋ ಏನೋ, ಕೆಲವು ಮಂದಿ ಗುತ್ತಿಗೆ ಹಿಡಿಯೋಕೆ ಶುರು ಮಾಡ್ಯಾರ, ಪೇಟೆಂಟ್ ಮಾಡ್ಕೊಳಕ್ಕೆ ಶುರು ಮಾಡ್ಯಾರ. ಅದು ಎಷ್ಟರ ಮಟ್ಟಿಗೆ ಯೋಗ್ಯ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತೈತೋ ಇಲ್ಲೋ. ಮಹಾಪುರುಷರಂತ ಏನು ಅದಾರಲ್ಲ, ಅವರಿಗೆ ಯಾವ ಸೀಮೆಗಳು ಇರೋದಿಲ್ಲ. ಮಹಾಪುರುಷರು ನಿಸ್ಸೀಮರವರು. ಅವರನ್ನು ಯಾವ ಚೌಕಟ್ಟಿನಲ್ಲಿಯೂ ಸಹಿತ ನಾವು ನಿಜವಾಗಿಯೂ ನೋಡಿದರೂ ಕೂಡಿಸಬಾರದು. ಆ ಬಸವಾದಿ ಶರಣರು ನಮ್ಮ ಸಂಚಾಲಕರು ಮತ್ತು ಅಧ್ಯಕ್ಷರು ಹೇಳಿದರು, ನಾವು 64 ಸಮಾಜಗಳ ಜನರು ಒತ್ತಟ್ಟಿಗೆ ಸೇರಿ ನಮ್ಮ ದೇಶದಲ್ಲಿ 14 ವಿದ್ಯೆಗಳು 64 ಕಲೆಗಳು ಅಂತದವು. 64 ಕಲೆಗಳಂದ್ರೆ 64 ಬೇರೆ ಬೇರೆ ಕಾಯಕಗಳು. ಆ ಕಾಯಕಗಳಿಗೆ ಬೇಕಾಗುವಂಥ ಜ್ಞಾನ ಅಂತೇನಿದೆಯಲ್ಲ, ಅದಕ್ಕೆ ಕಲೆ ಅಂತ ಕರೆಯೋದು. ಆ 64 ಸಮಾಜದ ಜನರೆಲ್ಲ ನಾವು ಇಲ್ಲಿ ಮುಂದೆ ಕುಂತೀವಿ ಮತ್ತು ಹಿಂದೂ ಕುಂತೀವಿ. ಅದಕ್ಕೆ ಪೂಜ್ಯರು ಆಗಲಿ ಹೋಗುವಾಗಂದ್ರು ಇದು ಅಪರೂಪದ ಸಭೆ ಅಂತ. ನಮ್ಮ ಅನ್ನದಾನೇಶ್ವರ ಶ್ರೀಗಳಂದರು ಇದು ಅಪರೂಪದ ಸಭೆ ಅಂತ. ಎಲ್ಲಿ ಒಂದೊಂದು ಎರಡೆರಡು ಸಮಾಜದ ಜನರು ನಾವು ಕೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಅಂಥದ್ರೊಳಗೆ ಇಲ್ಲಿ 64 ಸಮಾಜಗಳ ಜನರು, ನಾ ಹೇಳೇನ್ರಿ ನಿಮಗೆ, ನಾ ಮೊನ್ನೊಂದು ಮಾತು ಹೇಳಿದೆ, ಎಲ್ಲೇ ಒಂದೇ ಮನೆಯವರು ಕೂಡೋದ್ರಾಗ ಒಬ್ಬ ಕಾಲು ಹಿಡಿದು ಜಗ್ಗಿರ್ತಾನೆ, ಒಬ್ಬ ಮುಂದಕ್ಕೆ ನುಗ್ಗಿಸಿರ್ತಾನೆ. 64 ಸಮಾಜದ ಜನ ಸೇರಿ ಕಾರ್ಯಕ್ರಮ ಮಾಡೋದಂದ್ರೆ ಇದೇನು ಸುಮ್ಮನೆ ಕೇಳೋಕ್ಕಷ್ಟ ಚಂದ ಆಕೈತಿ, ಮಾಡೋದಷ್ಟು ಸುಲಭಲ್ಲ. ಅದನ್ನು ತಾವು ಗದಗಿನವರು ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆದರ್ಶ ಮಾಡಿ ತೋರಿಸಿದ್ದೀರಿ. ಇದನ್ನು ವಿರೋಧಿ ಮಾಡಲಿಕ್ಕೆ ಕೆಲವು ಜನರು ಬಂದಿದ್ದರು. ಆವಾಗ ಈ ಎಲ್ಲ ಸಮಾಜದ ಜನರು ಯಾವ ಸಮಾಜದವನ್ನು ನಾವು ಬೆಂಬಲಿಸಬೇಕು, ಎಲ್ಲರೂ ಕೂಡಿ ಮಾಡಬೇಕು ಅಂತ ಮಾಡುವ ಹೊತ್ತಿನಾಗ ಬಸವಣ್ಣವ್ರು ಏನು ಮಾಡಿದ್ರು, ಈ ಎಲ್ಲರನ್ನೂ ಸಹಿತ ಒತ್ತಟ್ಟಿಗೆ ಕೂಡಿಸಿದ್ರು. ಬಸವಣ್ಣವರು ಕೂಡಿಸಿ ಇವರೆಲ್ಲ ನಮ್ಮವರು ಅಂತ ಅಂದಿದ್ರು. ಆದರೆ ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಇವ್ರು ನಮ್ಮವರಲ್ಲ, ವೀರಶೈವರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ, ಅವ್ರು ಹಿಂದೂಗಳು ನಮ್ಮವರಲ್ಲ, ವೇದ ಓದೋರು ನಮ್ಮವರಲ್ಲ, ಗುಡ್ಯಾಗ ಹೋಗೋರು ನಮ್ಮವರಲ್ಲ, ಮನ್ಯಾಗ ಜಗಲಿ ಮ್ಯಾಗ ಪೂಜಾ ಮಾಡೋರು ನಮ್ಮವರಲ್ಲ, ಆಮೇಲೆ ಈ ಕಂದಾಚಾರಗಳನ್ನು ಆಚರಿಸುವವ್ರು ನಮ್ಮವರಲ್ಲ, ಅವ್ರು ನಮ್ಮವರಲ್ಲ. ಇನ್ನು ಎಷ್ಟರ ಜಾತಿ ಮತ್ತು ಧರ್ಮಗಳನ್ನು ಒಡಿಬೇಕು ಅಂತ ಇವ್ರ ಇಚ್ಛೆ ಐತಿ. ಈ ಅತೃಪ್ತ ಆತ್ಮಗಳು ಎಷ್ಟು ಒಡೆದ್ರರ ತೃಪ್ತ ಆಗ್ತಾವೋ ನನಗೆ ಅದೇ ಗೊತ್ತಾಗೋದು. ಈ ದೇಶ ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು, ಕೂಡ್ಸಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಒಡೆಯೋದಕ್ಕೆ ಯಾರೂ ಪ್ರಯತ್ನ ಮಾಡಬಾರ್ದು. ಆದ್ರೆ
ಇದನ್ನು ಒಡಿಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡಿದರು. ಅವ್ರು ನಿನ್ನೊಂದು ಕಾರ್ಯಕ್ರಮನೂ ಮಾಡಿದ್ರಂತಿಲ್ಲಿ ಕೂಲಿ ಮಂದಿ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿದರು. ಬಸವಣ್ಣವ್ರು ಹೇಳಿದರು, ತಾನುಂಬ ಊಟವ ತನ್ನ ಸತಿ ಕೂಟವ ಮತ್ತು ತನ್ನ ಪೂಜೆಯನ್ನು ತನ್ನ ಭಕ್ತಿಯನ್ನು ಕೂಲಿಯವ್ರನ್ನ ಕರ್ಕೊಂಡು ಬಂದು ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣವ್ರು ಹೇಳಿದರು. ನಾ ಹೇಳೋದಿಲ್ಲ. ನೀವು ಮನ್ರೇಗಾದನ್ನು ಕೂರ್ಮಿ ಕಾರ್ಮಿಕರನ್ನು ಕರ್ಕೊಂಡು ಬಂದು ಇದನ್ನು ಮಾಡೋಕ್ಕೆ ಹೋದ್ರೆ ಆಗೋ ಮಾತೂ ಅಲ್ಲ. ನೀವು ಗದಗಿನವ್ರು ಇನ್ನೊಂದು ಒಳ್ಳೆಯ ಕೆಲಸ ಏನು ಮಾಡಿದ್ರಿ ಅಂದ್ರೆ, ಇತಿಹಾಸದೊಳಗೆ ಇಲ್ಲಿಯವರೆಗೆ ಯಾರಿಗೂ ಶಕ್ಯ ಆಗಿದ್ದಲ್ಲ ಅಂಥದ್ದೊಂದು ಮಾಡಿರಿ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಏನು ಅಂದ್ರೆ, ಯಾವ ಕಮ್ಯುನಿಸ್ಟ್ರು ಈ ನಮ್ಮ ಬಸವಣ್ಣನ ತತ್ವದೊಳಗೆ ಸೇರಿ ಈ ದೇಶ ಸಮಾಜ ಒಡ್ಯಾಕೆ ಹೊಂಟಿದ್ರಲ್ಲ, ಅವ್ರು ನೇರವಾಗಿ ತಮ್ಮದೇ ಧ್ವಜವನ್ನು ತಗೊಂಡು ಪ್ರತಿಭಟನೆ ಮಾಡಲಿಕ್ಕೆ ಬಂದದ್ದು ಇತಿಹಾಸದಲ್ಲಿ ಮೊದಲನೇ ಸಾರಿ. ಅದು ಪ್ರತಿ ಸಾರಿ ಬಸವಣ್ಣನ ಜೆಂಡ ಹಿಡ್ಕೊಂಡು ಬರ್ತಿದ್ರು ಅವ್ರು. ಈ ಸಾರಿ ಕಮ್ಯುನಿಸ್ಟ್ರ ಜೆಂಡ ಹಿಡ್ಕೊಂಡು ಬಂದ್ರೆ ಗದಗಿನೊಳಗೆ. ಇದು ಇತಿಹಾಸದಲ್ಲೇ ಮೊದಲನೇ ಸಾರಿಗೆ ಅವ್ರು ಎಕ್ಸ್ಪೋಸ್ ಆದ್ರಿ. ಕೊನೆಗೆ ಈ ಕಮ್ಯುನಿಸ್ಟ್ರು ಅಂದ್ರೆ ಯಾರು ನಿಮ್ಗೆ ಗೊತ್ತೈತೆ ಅನ್ನೋ ಸ್ವಲ್ಪ. ಕಮ್ಯುನಿಸ್ಟ್ರು ಅಂತಂದ್ರೆ ಇವ್ರು ಮಾರ್ಕ್ಸನ ಮರಿಗಳು, ಕಾರ್ಲ್ ಮಾರ್ಕ್ಸನ ಮರಿಗಳು. ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥ ಧೀಮಂತರು ಇವರು. 10 ಕೋಟಿ ಜನರ ಕಗ್ಗೊಲೆಯನ್ನು ಮಾಡಿದಂಥವ್ರು ಇವರು. ತಮ್ಮದೇ ಆದಂಥ ಬೈಗುಳಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂಥವ್ರು. ಸಾಮ್ಯವಾದದ 100 ಅಪರಾಧಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಐತೆ, ನಿಮ್ಗೆ ಹಿಂದಿ ಒಳಗೆ ಐತೆ. ಅದು ಕನ್ನಡದೊಳಗೆ ಯಾರು ಬರ್ದಾರೋ ಇಲ್ಲೂ ಗೊತ್ತಿಲ್ಲ. ಅದು JNU ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಶಂಕರ್ ಶರಣ್ ಅನ್ನುವಂಥವ್ರು ಬರ್ದಾರ. ಪ್ರತಿಯೊಬ್ಬ ಭಾರತೀಯರು ಓದಬೇಕು. ಅವರು ಮೊದಲು ಕಮ್ಯುನಿಸ್ಟ್ರ. ಹಿಂದಾಗಡೆ ಒಳಗೆ ಹೊಕ್ಕ ನಂತರ ಈ ದೇಶವನ್ನು, ಈ ಸಂಸ್ಕೃತಿಯನ್ನು ಛಿದ್ರ ವಿಚ್ಛಿದ್ರ ಮಾಡುವ ಸಲುವಾಗಿ ಎಷ್ಟು ಕೆಟ್ಟ ಕೆಟ್ಟ ಯೋಜನೆಗಳನ್ನು ಈ ಕಮ್ಯುನಿಸ್ಟ್ರು ಹೊಂದ್ಯಾರ ಅನ್ನೋದನ್ನು ಕುರಿತೇ ಅವರೊಂದು ಪುಸ್ತಕ ಬರೆದ್ರು. ಯಾವ್ಯಾವ ದೇಶದಲ್ಲಿ ಎಷ್ಟು ಜನರ ಕಗ್ಗೊಲೆಯನ್ನು ಮಾಡಿದರು, ಎಷ್ಟು ಧರ್ಮಗಳನ್ನು ಹಾಳು ಮಾಡಿದರು, ಎಷ್ಟು ಸಂಸ್ಕೃತಿಗಳನ್ನು ಹಾಳು ಮಾಡಿದರು, ಎಷ್ಟು ಶ್ರೀಮಂತರನ್ನು ಹಾಳು ಮಾಡಿದರು. ಅಂದರೆ ಕಾರ್ಖಾನೆಗಳನ್ನು ಹಾಳು ಮಾಡಿದರು, ಶ್ರೀಮಂತರನ್ನು ಹಾಳು ಮಾಡಿದರು, ದೇಶಗಳನ್ನೇ ಭಿಕಾರಿಯನ್ನಾಗಿ ಮಾಡಿದರು ಅನ್ನೋದನ್ನು ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅವರು ನಮ್ಮ ಬಸವಣ್ಣವರ ಧ್ವಜದ ಕೆಳಗೆ ಬರ್ಲಕತ್ಯಾರ. ಅವರು ಸೇರ್ಯಾರ ಇದ್ರೊಳಗೆ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವರು ಇದ್ರೊಳಗೆ ಬಂದು ಸೇರ್ಯಾರ. ಸೇರಿ ವಿಶ್ವವ್ಯಾಪಿ ಆಗಬೇಕಾದಂಥ ನಮ್ಮ ಬಸವಣ್ಣನನ್ನು ಒಂದು ಜಾತಿಗೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಒಂದು ಪ್ರದೇಶಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣ ಕಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ಸುಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ವೇಶ್ಯರನ್ನ ಕರ್ಕೊಂಡು ಬಂದು ತಿದ್ದಿದ, ಎಂಥವ್ರನ್ನೋ ಕರ್ಕೊಂಡು ಬಂದು ತಿದ್ದಿ ಬುದ್ಧಿ ಎಲ್ಲ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಲೋಪದೋಷಗಳನ್ನೆಲ್ಲ ತೆಗೆದು ಶುದ್ಧ ಬುದ್ಧವಾದಂಥ ಒಂದು ಹಿಂದೂ ಧರ್ಮವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ. ಆದರೆ ಆ ಬಸವಣ್ಣನ ಹೆಸರು ಹೇಳ್ಕೊಂಡು ಮತ್ತೊಂದು ಸಾರಿ ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಹೊರಟಂಥವ್ರು ಏನದಾರಲ್ಲ, ಅವರಿಂದ ನಾವು ಜಾಗೃತರಾಗಿರಬೇಕು ಅಂತ ಹೇಳುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂದರೆ, ಒಂದು ಕಡೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದೇ ಮಾತನ್ನು. 800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಹಡಪದಪ್ಪಣ್ಣ ಇಂಥ ಮಹಾಪುರುಷರು ಏನದಾರಲ್ಲ, 800 ವರ್ಷ ಆದರೂ ಏನೋ ಅವರು ಸಮಗಾರ ಹರಳಯ್ಯನ ಅದಾರಲ್ಲ, ಅವ್ರ್ಯಾಕೆ ಬಸವಣ್ಣ ಆಗಲಿಲ್ಲ ಅಂತ ನಮ್ಮ ಈ ವೇದಿಕೆಯ ಕಳಕಳಿ. ಯಾಕಂದರೆ 800 ವರ್ಷಗಳಲ್ಲಿ ಅವರನ್ನು ಯಾರನ್ನಾರ ನಾವು ಒಪ್ಕೊಂಡಿದ್ದೀವಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರ ಮನೆಗೂಡ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬಹುತೇಕ ಈ ಸಮಾರಂಭ ಮಾಡೋ ಅವಶ್ಯಕತೆ ಬರ್ತಿತ್ತೋ ಇಲ್ಲೋ ಅಂತ ನನಗನ್ಸುತ್ತೆ. ಅದಕ್ಕೆ ನಾವು ಬಹಳ ಜನ ಬಾಯಿಂದ ಮಾತಾಡ್ತೀವಿ, ಕೃತಿಯಲ್ಲಿ ಏನೂ ತರೋದಿಲ್ಲ. ಅಂಥ ಬಾಯಿ ಮಾತುಗರು ಅಂತ ಏನದಾರ, ಬಸವಣ್ಣನ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನು ಕೆಡಿಸೋಕೆ ಹೊಂಟಾರಲ್ಲ, ಅದಕ್ಕೆ ಅವರ ಮುಖವಾಡವನ್ನು ಒಳಗೆ ಸೂಡೋ ಸೆಕ್ಯುಲರಿಸಮ್, ಒಳಗೆ ಧರ್ಮ ಒಡೆಯುವ ಹುನ್ನಾರ, ದೊಡ್ಡ ದೊಡ್ಡ ಸಮಾಜಗಳನ್ನು ಒಡೆಯುವಂಥ ಹುನ್ನಾರ,
ಇವೆಲ್ಲವುಗಳನ್ನು ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನು ಹಾಕ್ಕೊಂಡೇನು ತಿರುಗಾಡಕ್ಕೆ ಬಂದಾರಲ್ಲ, ಇವರು ಮುಖವಾಡವನ್ನು ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಬಸವಣ್ಣ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವೂ ಘಟಸರ್ಪವಾಯಿತು ಅಂತ ಅಂದ. ನುಡಿ ನಡೆಗಳು ಒಂದಾಗಿರಬೇಕು ಅಂತ. ಆದರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಹೊಂಟು ಜನ ಏನದಾರ, ಆಡುವುದೊಂದು ಮಾಡುವುದೊಂದು. ಅವರ ಆಡುವಿಕೆ ಒಂದು ಬೇರೆ, ಮಾಡುವಿಕೆ ಒಂದು ಬೇರೆ ಅಂತ ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಕ್ಕಾಗಿಯೇ ಈ ಸಮಾವೇಶದ ಆಯೋಜನೆ. ಮತ್ಯಾವ ಉದ್ದೇಶನೂ ಇಲ್ಲ. ನನಗೀಗ ಬಂದ ಕೂಡಲೇ ನಮ್ಮ ಅನ್ನದಾನೇಶ್ವರ ಶ್ರೀಗಳು ಕೇಳಿದರು, ಗದಗಿನಲ್ಲಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿರಿ ಅಂತ ಕೇಳಿದರು. ನಾನು ಪೂಜ್ಯರಿಗೆ ಹೇಳಿದೆ, ಗದಗಿನ ಜನರು ಬಂದರ್ರೇ ಮಾಡೋಣ ಅಂದರು, ಅದಕ್ಕೆ ಹಮ್ಮಿಕೊಂಡಿವಿ ಅಂದೆ. ಯಾಕೆ ಹಮ್ಮಿಕೊಂಡಾರ ಅನ್ನೋದನ್ನು ತಮಗೆ ಹೇಳ್ಬೇಕಂತ ತಿಳ್ಕೊಂಡು ನನಗೆ ಈಗ ಅನಿಸ್ತು. ಎರಡನೇದಾಗಿ, ಬಸವಣ್ಣನ ತತ್ವವನ್ನು ತುಂಬ ಜನ ಹೇಳ್ತೀವಿ, ಅದನ್ನು ಆಚರಣೆಯಲ್ಲಿ ತರೋದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳೋದಕ್ಕಾಗಿಯೇ ನಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದು. ಆಮೇಲೆ ಹಿಂದೂ ಧರ್ಮವನ್ನು ಛಿದ್ರಗೊಳಿಸಲು ಹೊರಟಿರುವಂಥ ಈ ಕ್ಷುದ್ರ ಶಕ್ತಿಗಳಂತೇನಿವೆ, ಇವುಗಳ ಶಕ್ತಿಯನ್ನು ಕ್ಷೀಣಗೊಳಿಸುವುದಕ್ಕಾಗಿ ಇಂಥ ಧರ್ಮಸಭೆಗಳು ಆಯೋಜನೆಗೊಳ್ಳುವುದು ಅತ್ಯಂತ ಅವಶ್ಯಕ ಅನ್ನುವ ದೃಷ್ಟಿಯಿಂದ ಈ ಸಭೆಯ ಆಯೋಜನೆಯಾಗಿದೆ. ನಾವು ಎಲ್ಲರೂ ಸಹಿತ, ನಾನು ಚಾಣಕ್ಯ ಒಂದು ಮಾತು ಹೇಳ್ತಿದ್ದ, ದೇಶ ಕೆಟ್ಟವರಿಂದ ಹಾಳಾಗಿಲ್ಲ, ಆದರೆ ಸಜ್ಜನರ ಮೌನ ಮತ್ತು ಸಜ್ಜನರ ನಿಷ್ಕ್ರಿಯತೆಯಿಂದ ದೇಶ ಹಾಳಾಗುತ್ತೆ. ಆದ್ದರಿಂದ ಸಜ್ಜನರಾದವರು ನಿಷ್ಕ್ರಿಯರಾಗಬಾರ್ದು, ಸಜ್ಜನ ಶಕ್ತಿ ಒಂದು ಕಡೆ ಕೂಡಬೇಕು. ನಾವೆಲ್ಲರೂ ಹಿಂದೂ ಧರ್ಮದ ಅಡಿಪಾಯ ಹಾಕುವಂಥವರು ಅಂತ ನಮ್ಮಲ್ಲಿ ಆ ಸ್ಪಿರಿಟ್ ಮೂಡಬೇಕು. ನಾವು ಹಿಂದೂಗಳು ಅಂತ ಅನಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂಥ ಸಂಗತಿ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಆ ಸ್ವಾಭಿಮಾನವನ್ನು ಮೂಡಿಸುವುದಕ್ಕಾಗಿ. ಯಾಕಂದರೆ ಇತ್ತೀಚೆಗೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ಕೊತ ಹೊಂಟಾರ. ಅವ್ರದ್ದೇನು ಕಮ್ಯುನಿಸ್ಟ್ರದ್ದು ಒಂದು ಕೆಲಸ ಇರ್ತೈತಿ, ಒಂದೇ ಸುಳ್ಳು 100 ಸಾರಿ ಹೇಳಿದೆವಂದ್ರೆ ಎಂದರ ಒಂದು ದಿವಸ ಖರೆ ಆಕ್ಕೈತೆ. ಅವ್ರದ್ದು ಸಿದ್ಧಾಂತ ಇದು. ಒಂದೇ ಸುಳ್ಳು 100 ಸಾರಿ ಹೇಳಿದ್ರಾತು ಅದು ಖರೆ ಆಕ್ಕೈತಿ ಅಂತ. ಮತ್ತು ನಾ ಅಂದದ್ದಲ್ಲ, ಇದು ಅವ್ರ ಫಿಲಾಸಫಿ ತೆಗೆದು ನೋಡ್ರಿ ಗೊತ್ತಾಗ್ತದೆ. ಮತ್ತು ಅವ್ರು ಇದೇ ಅಡಿಯೊಳಗೆ ಏನು ಮಾಡಿದರು, ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಾಯದ ಪುಸ್ತಕನೂ ತಂದರು. ಅದು ನನಗೆ ಭಾರಿ ಭಯಾನಕ ಅನ್ನಿಸ್ತು. ಅಲ್ಲ, ಆಕಳ ಕದ್ದುಕೊಂಡು ಹೋಗೋರಿಗೆ ಕರಾನು ಒಯ್ದು ಕೊಟ್ಟು ಬಾ ಅಂತ ಹೇಳುವಂಥ ದಯಾಳುವಾದ ಬಸವಣ್ಣ, ಕಳ್ಳ ಬಂದು ಮನೆಯೊಳಗೆ ಕಳ್ಳತನ ಮಾಡುತ್ತಾ ಇರುವಾಗ ಅವಾಗ ತ್ರಾಸಕ್ಕೈತಿ, ಬಿಚ್ಚು ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ತನ್ನ ಸರಗಳನ್ನೇ ಕೊಡಿಸುವಂಥ ದಯಾಳು ಬಸವಣ್ಣ, ಆ ಬಸವಣ್ಣನ ಕಾರ್ಲ್ ಮಾರ್ಕ್ಸನಿಗೆ ಹೋಲಿಸ್ಲಿಕ್ಕೆ ಹೊರಟ್ರಲ್ಪ. ಬಸವಣ್ಣ ನೀನು ಏನಾರ ಮಾಡಿ ಒಯ್ದಿಡೋರು ಅದಾರ ಇವರು. ನನಗೊಬ್ಬರು ಸ್ವಾಮಿಗಳು ಅಂದರು, ನೀವು ಆ ಬಾಂಸೇಫದ ಅಧ್ಯಕ್ಷದಾನ ಅರವಿಂದ್ ಮೇಶ್ರಾಮ್ ಅಂತ, ಅವನ ಭಾಷಣ ಕೇಳ್ಬೇಕು ನೀವು ಬದಲಾಕಿರಿ ಅಂತ ನನಗೊಬ್ಬರು ಸ್ವಾಮಿಗಳು ಅಂದರು. ನಾ ಸ್ವಾಮಿಗಳಿಗೆ ಅಂದೆ, ಗುರುಗಳ ಅಂಥ ಭಾಷಣಗಳನ್ನ ಭಾಳ ಕೇಳೀನಿ, ನಾ ಇನ್ನೂ ಬದಲಾಗಿಲ್ಲ, ನೀವು ಹೆಂಗೆ ಬದಲಾದ್ರಿ ಅಂತ ಕೇಳಿದ್ದೆ ನಾನು. ಅವು ಕುಂಡಿಲ್ದ ಗಿಂಡಿ ಎಕಡೆ ಬೇಕು ಕಡೆ ಹೊಳಿತಿರ್ತಾವೆ, ಅದಕ್ಕೇನು ಮಾಡೋಕ್ಕಾಗ್ತೈತೆ. ಅವಕ್ಕೆ ತಳನ ಇರೋದಿಲ್ಲ, ಎಕಡೆ ತೂಕ ಬೀಳ್ತೈತೆ ಆ ಕಡೆ ಹೊಳ್ಳಿ ಬಿಡ್ತಾವೆ. ಈ ಕಡೆ ಬೆತ್ತಂದ್ರೆ ಈ ಕಡೆ ಹೊಳಿತಾವೆ, ಈ ಕಡೆ ಬೆತ್ತಂದ್ರೆ ಈ ಕಡೆ. ಅವಕ್ಕೇನು ಮಾಡೋಕ್ಕಾಕೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಆದ್ರೆ ನಮ್ಮ ದೇಶ, ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಮನೆ ದೇವ್ರದಾವು, ನಮ್ಮ ಇಷ್ಟ ದೇವ್ರದಾವು, ನಮ್ಮ ಕುಲದೇವ್ರದಾವು, ನಮ್ಮ ಊರೊಳಗೆ ಗ್ರಾಮ ದೇವತೆಗಳದಾವು. ಇವೆಲ್ಲವುಗಳನ್ನು ನಿಭಾಯಿಸ್ಕೊಂಡು ಸಾವಿರ ವರ್ಷಗಳಿಂದ ನಮ್ಮ ಸಮಾಜ ಒಕ್ಕಟ್ಟಾಗಿ ಬಾಳ್ತಾ ಬಂದಿದೆ. ಇಂಥ ಒಗ್ಗಟ್ಟಾದ ಸಮಾಜವನ್ನು ಒಡೆಯಲಿಕ್ಕೆ ಯಾರೇ ಬಂದರೂ ಸಹಿತ ತಡೆಯೋದಕ್ಕೆ ನಾವೆಲ್ಲರೂ ಸದಾಕಾಲ ಸಿದ್ಧರಾಗಿರಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿಯೇ ಈ ಸಭೆ ಅಂತ. ಅವ್ರು ಯಾವಾಗಾರ ತಮಗೆ ಬುದ್ಧಿಭ್ರಮೆ ಮಾಡ್ತಿರ್ತಾರೆ. ಎಂಥ ಬುದ್ಧಿಭ್ರಮೆ ಅಂತಂದ್ರೆ,
ಬಸವಣ್ಣವ್ರ ಹೆಸರು ಹೇಳಿಕೊಂಡು ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದರ ಚೆನ್ನಯ್ಯನ ಮಗ ನಾನು ಅಂತ ಒಂದು ವಚನ ಹೇಳಿ ಬಸವಣ್ಣವರು ವೇದಗಳನ್ನು ತಿರಸ್ಕರಿಸಿದರು, ಶಾಸ್ತ್ರಗಳನ್ನು ತಿರಸ್ಕರಿಸಿದರು, ತರ್ಕವನ್ನು ತಿರಸ್ಕರಿಸಿದರು, ಆಗಮಗಳನ್ನು ತಿರಸ್ಕರಿಸಿದರು ಅಂಥೇಳಿ ಈ ದೇಶದ ಧರ್ಮದ ಮೂಲವನ್ನೇ ಧ್ವಸ್ತಗೊಳಿಸಬೇಕು ಅಂತ ಅವರ ಹುನ್ನಾರ. ಬಸವಣ್ಣವ್ರು ಎಂದಾದರೂ ಹೀಗೆ ಮಾಡಲಿಕ್ಕೆ ಸಾಧ್ಯನು ಅಂತ. ಯಾಕೆ ಸಾಧ್ಯ ಇಲ್ಲ? ಬಸವಣ್ಣವರು ವಚನಗಳಲ್ಲಿ ಈಗ ನೀವು ನಮ್ಮ ಇವರು ಉಪಾಧ್ಯಾಯವರು ಮತ್ತು ಶಿವಕುಮಾರ್ ಅವರು ಬರೆದಂಥ 2 ಗ್ರಂಥಗಳ ಪ್ರಕಾಶನವನ್ನು ನೋಡಿದ್ರಿ. ಆ ಗ್ರಂಥಗಳಲ್ಲಿ ಏನು ಪ್ರಯತ್ನ ಮಾಡ್ಯಾರ ಅಂದ್ರೆ, ನಮ್ಮ ಶರಣರ ವಚನಗಳು 23,000 ವಚನಗಳು ಇವತ್ತಿನ ದಿವಸ ಇನ್ನೂ ಅದಾವು. ಸುಮಾರು 700 ಜನ ಶರಣರು, 23,000 ವಚನಗಳದಾವು. ಅವುಗಳನ್ನು ಅಧ್ಯಯನ ಮಾಡಿ ಅದರೊಳಗೆ ವೇದಗಳನ್ನು ಪ್ರತಿಪಾದಿಸಿದಂಥ, ಪುರಾಣಗಳನ್ನು ಪ್ರತಿಪಾದಿಸಿದಂಥ, ಆಗಮಗಳನ್ನು ಪ್ರತಿಪಾದಿಸಿದಂಥ, ಶಾಸ್ತ್ರಗಳನ್ನು ಪ್ರತಿಪಾದಿಸಿದಂಥ, ಆಮೇಲೆ ಇವರು ಯಾವುದ್ಯಾವುದು ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಅಂಥ ಎಲ್ಲ ವಿಷಯಗಳನ್ನು ಸಹಿತ, ಮತ್ತು ಈ ಶಿವ ಅಂದರೆ ಈ ಶಿವ ಅಲ್ಲ, ಶರಣರ ಶಿವನೇ ಬೇರಾಗಿದ್ದ ಅಂತ ಅದನ್ನು ಹೇಳ್ಕೊತ ಅಡ್ಡಾಡ್ತಾರೆ. ಈ ಪಾರ್ವತಿ ಪರಮೇಶ್ವರ ಅಂತದನ್ನಲ್ಲ, ಈ ಶಿವ ನಮ್ಮ ಶರಣರ ಶಿವ ಅಲ್ಲ, ನಮ್ಮ ಶರಣರ ಶಿವನ ಒಬ್ಬ ಬೇರೆ ಇದ್ದ ಅಂತ ಹೇಳ್ಕೊತ ಅಡ್ಡಾಡ್ತಾರೆ. ಅದಕ್ಕೆ ಆ ಗ್ರಂಥಗಳನ್ನು ತಾವು ನೋಡಬೇಕು. ಒಂದು ಸಾರಿ ಹೋಗಾಗ ತೊಗೊಂಡು ಹೋಗ್ರಿ, ಇಲ್ಲಿ ಎಲ್ಲರ ಸಿಕ್ಕು ಅಂತಂದ್ರೆ ಅಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂದ್ರೆ ನಿಮ್ಮ ಮನಸ್ಸಿನ ಸಂಶಯಗಳು ದೂರ ಆಗ್ತಾವೆ. ಶರಣರು ಯಾವ ರೀತಿ ಪ್ರತಿಪಾದನೆ, 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮಗಳು ಇವು ಯಾಕೆ ನಿರ್ಮಾಣ ಮಾಡಿದಿರಿ ಸ್ವಾಮಿ? ದಯದಿಂದ ಕರುಣಿಪದು. ಒಬ್ಬ ಶರಣರು ಹೇಳ್ತಾರೆ ಇದನ್ನು. ಕೇಳೈ ಮಗನೇ, ಹರಿಸುರ ಬ್ರಹ್ಮಾದಿಗಳು, ದೇವದಾನವ ಮಾನವರುಗಳು, 88 ಕೋಟಿ ಮುನಿಗಳು ಇವರೆಲ್ಲರೂ ಮನವ ನಿಲ್ಲಿಸಿಹೆವೆಂದು ಭಿನ್ನಹ ಮಾಡಿಕೊಳ್ಳಲು ಶಿವನು ಸರ್ವ ಶ್ರುತಿ ಸ್ಮೃತಿ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದನು. ಶಿವನೇ ಇವುಗಳನ್ನು ನಿರ್ಮಾಣ ಮಾಡಿದ, ಯಾರಲ್ಲೋ ಹೊಕ್ಕು ಅಂತ ಶರಣರೇ ಹೇಳ್ತಾ ಇದ್ದಾರೆ. ವೇದಾಂತ ತತ್ವಮಧಿಕಂ ನವನೀತ ಸಾರಂ ಎಂಬುದಾಗಿ, ವೇದ ಮೊದಲಾದವು ಎಲ್ಲವೂ ಮಜ್ಜಿಗೆಯ ಹಾಗೆ, ಪುರಾತನರ ವಚನಗಳು ಗುರುವಾಕ್ಯವೆಲ್ಲವೂ ಬೆಣ್ಣೆಯ ಹಾಗೆ. ಈ ಗುರುವಾಕ್ಯವಿಡಿದು ಲಿಂಗದಲ್ಲಿ ಮನವ ನಿಲ್ಲಿಸಿದಡೆ ಸರ್ವಶಾಸ್ತ್ರವೇಕೆ? ಮನವು ಲಿಂಗದಲ್ಲಿ ನಿಲ್ಲದಿರ್ದೊಡೆ ಏನು ಮಾಡಿದರೂ ನಿಷ್ಫಲ. ಇದನ್ನು ಜ್ಞಾನಿಗಳು ತಿಳಿದು ಗುರುಕಾರುಣ್ಯ ಕೃಪೆಯಿಂದ ತಿಳಿದು ಲಿಂಗದಲ್ಲಿ ಬೆರೆದು ಲಿಂಗವೇ ತಾನಾಗಿ ಜ್ಯೋತಿಯ ಕೂಡಿದಂತೆ ನಿಜಲಿಂಗೈಕ್ಯವಾದರು ಎಂದಾತ ನಮ್ಮ ಶಾಂತ ಕೂಡಲ ಸಂಗಮ ದೇವ. ಶರಣರೇ ಹೇಳಿದಂಥ ಮಾತು. ಇದನ್ನು ಇವನು ಯಾಕೆ ಬರೆದ್ರಪ್ಪ? ವೇದಗಳನ್ನು 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಮೇಲೆ 28 ಆಗಮಗಳು, 6 ಶಾಸ್ತ್ರಗಳು, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಪೂರ್ವಮೀಮಾಂಸೆ, ಉತ್ತರ ಮೀಮಾಂಸೆ ಅಂತಕ್ಕಂಥ ಶಾಸ್ತ್ರಗಳು, ಆಮೇಲೆ 18 ಪುರಾಣಗಳು. ಇವನ್ನೆಲ್ಲ ಯಾಕೆ ನಿರ್ಮಾಣ ಮಾಡಿದರು ಅಂದ್ರೆ, ಮನಸ್ಸನ್ನು ನಿಲ್ಲಿಸಿ, ಮನಸ್ಸನ್ನು ಅಂತರ್ಮುಖಗೊಳಿಸಿ ಆತ್ಮನನ್ನು ಕಾಣುವುದಕ್ಕಾಗಿ ಮಾಡಿದ್ರು. ಅದನ್ನು ಭಗವಂತನೇ ಮಾಡಿಸಿದ ಅಂತ ಹೇಳಿ, ಶಿವನೇ ಇದನ್ನು ಮಾಡಿಸ್ಯಾನ ಅಂತ ಶಿವನನ್ನು ಪುರಸ್ಕರಿಸಿದ್ದಾರೆ. ಇದನ್ನು ಬಿಟ್ಟು ಇನ್ನೇನು ಮಾಡೋರದಿರಪ್ಪ ಅಂತ ಕೇಳ್ಯಾರ. ಇದು ಒಂದೇ ವಚನ ಅಲ್ಲ, ಮತ್ತು ಇನ್ನು ಇಂಥವು ಸುಮಾರು ವಚನಗಳದಾವು. ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮವಾಯಿತು,
ಪರಮಾತ್ಮನೇ ಲಿಂಗ ಜೀವಾತ್ಮನೇ ಅಂಗ ಸಂಗವೇ ಏಕಾತ್ಮ ತತ್ಪದವೇ ಪರಮಾತ್ಮ ತ್ವಂಪದವೇ ಜೀವಾತ್ಮ ಅಶಿಪದವೇ ತಾದಾತ್ಮ್ಯವಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದಕ್ಕಿಂತ ಒಳ್ಳೆಯದಾದಂಥ ವೇದಾಂತ ವಾಕ್ಯಗಳನ್ನು ಇನ್ನೇನು ಹೇಳಬೇಕು. ಉರ್ಲಿಂಗ ಪೆದ್ದೆಗಳು ಹೇಳಿದಂಥ ಈ ಮಾತು ಎಷ್ಟು ಸುಂದರವಾಗಿ ಹೇಳಿದ್ದಾರೆ.